ಹಲೋ, ಎಲ್ಲರಿಗೂ ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಅಂತೂ ಇಂತೂ ನನಗೆ ಗೂಗಲ್ ಆ್ಯಡ್ಸ್ ಪಿನ್ ಇನ್ನೂ ಒಂದು ವಾರದಲ್ಲಿ ಬರುತ್ತೆ. ನಿನ್ನೆ ಕೂಡ ನನಗೆ ಮೆಸೇಜ್ ಬಂತು ಗೂಗಲಲ್ಲಿ. ಸೊ ಮೇಲ್ಗೆ ನನಗೊಂದು ಮೆಸೇಜ್ ಬಂದಿದೆ. ಏನಂತ ಬಂದಿದೆ ಅಂದರೆ, ನೀವು ಪಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಬೈಕ್ ಡಿ ಎಲ್ ಯಾವುದಾದ್ರೂ ಕೂಡ ಅಪ್ಲೋಡ್ ಮಾಡಿ ಅಂತ. ಸೊ ನಾನು ಬೈಕ್ ಡಿ ಎಲ್ ಕೂಡ ಅಪ್ಲೋಡ್ ಮಾಡಿದ್ದೆ. ಅದು ವೆರಿಫಿಕೇಷನ್ ಆಗಿ ಮತ್ತೆ ನನಗೆ ಮೆಸೇಜ್ ಕಳಿಸಿದ್ದಾರೆ. ಇನ್ನು 3 ವೀಕ್ಸ್ ನೀವು ವೇಟ್ ಮಾಡಿ, ನಿಮಗೆ ಗೂಗಲ್ ಆ್ಯಡ್ಸ್ ಪಿನ್ ಬರುತ್ತೆ. ಆ ಡಿಜಿಟಲ್ ನಂಬರ್ನ ನೀವು ಅಲ್ಲಿಗೆ ಎಂಟ್ರಿ ಮಾಡಿ ಅಂತ ಹೇಳಿದ್ದಾರೆ. ಸೊ ನನಗೆ ತುಂಬ ಖುಷಿ ಆಗ್ತಿದೆ. ಈಗಾಗಲೇ ನಂದು $13 ಕೂಡ ಕಂಪ್ಲೀಟ್ ಆಗಿದೆ. ತುಂಬ ಒಂದು ವರ್ಷದಿಂದ ಕಷ್ಟಪಟ್ಟಿದ್ದೀನಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ. ಸೊ ಮಾಡಿದ್ದೀನಿ. ಕನಿಷ್ಠ ಪಕ್ಷ ನಾನು 3 ಲಕ್ಷ ಬಂಡವಾಳ ಹಾಕಿದ್ದೀನಿ ಯೂಟ್ಯೂಬ್ ಚಾನಲ್ಗೆ. ಅದು ಯಾವುದ್ಯಾವ್ದು ಪ್ರಾಡಕ್ಟು, ಕ್ಯಾಮ್ರಾ ಆಗಲಿ ಅಥವಾ ಗಿಂಬಲ್ಗಳಾಗಲಿ ಅಥವಾ ಒಂದು ಮೈಕ್ ಸ್ಟುಡಿಯೋ ಥರ ಆಗಲಿ, ಎಲ್ಲ ಥರ ನಾನು ಆಲ್ರೆಡಿ ಅದಕ್ಕೆಲ್ಲ ಬಜೆಟ್ ಹಾಕ್ಬಿಟ್ಟಿದ್ದೀನಿ. ಅದು ಯಾವಾಗ ಬರುತ್ತೋ ಯಾವಾಗ ಬಿಡುತ್ತೋ ಗೊತ್ತಿಲ್ಲ. ಸೊ ನಾನು ನನ್ನ ಒಂದು ಪ್ರೀತಿ ವಿಶ್ವಾಸಕ್ಕೆ ಅಥವಾ ಒಂದು ಈಗ ನನ್ನ ಒಂದು ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ದೆ ಈ ಥರ ಮಾಡಬೇಕು ಅಂತ ಆ ಥರ ಮಾಡ್ತಾಯಿದ್ದೀನಿ. ಅತಿ ಹೆಚ್ಚಾಗಿ ಇವಾಗ ನಾನು ಫಾರೆಸ್ಟ್ ಕಡೆ ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ವೈಲ್ಡ್ ಲೈಫ್ ಅನಿಮಲ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋಣ, ಅಲ್ಲಿರೋಂತಹ ಗಿಡ ಮರಗಳು ಹಾಗೆ ಅದರ ಬಗ್ಗೆ ಎಲ್ಲ ತಿಳಿಸ್ಕೊಳೋಣ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆಯೇ ಮುಂದಿನ ವಾರ ನಾನು ಮಾಸ್ತಿಯಮ್ಮ ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಏನಕ್ಕೆ ಅಂದರೆ 1973ರಲ್ಲಿ ಗಂಧದ ಗುಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣನವರು ಗಂಧದ ಗುಡಿ ಮೂವಿ ಶೂಟಿಂಗ್ ನಡಿಬೇಕಾದ್ರೆ ಆ ಟೈಮಲ್ಲಿ ಮಾಸ್ತಿಯಮ್ಮ ಅವರಿಗೆ, ಅಂದರೆ ಕಾಡಿನ ದೇವತೆ ಮಾಸ್ತಿಯಮ್ಮ ಅವರಿಗೆ ಕೈ ಮುಗಿದು ಹೋದಂಥ ಸ್ಥಳ ಅದು. ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಹಾಗೆಯೇ ಅಲ್ಲಿಂದ ಮುಂದೆ ಹೋದರೆ ಬಳ್ಳೆ ಎಲಿಫೆಂಟ್ ಕ್ಯಾಂಪ್ಗೆ ಹೋಗ್ಬೋದು. ಏಕೆಂದರೆ ಅರ್ಜುನ ಇದ್ದಂತಹ ಒಂದು ಕ್ಯಾಂಪ್ ಅದೇನೆ, ಬಳ್ಳೆ ಕ್ಯಾಂಪ್ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಮುಂದೆ ಇನ್ನು 3 ವೀಕ್ಸ್ ಆದಮೇಲೆ ಗೂಗಲ್ ಆ್ಯಡ್ಸ್ ಪಿನ್ ಬರುತ್ತೆ. ಅದು ಪೋಸ್ಟಲ್ಲೇ ಬರೋದು. ಸೊ ಅಡ್ರೆಸ್ ಅಂತೂ ಪಕ್ಕ ಇರಬೇಕು. ಒಂದು ಸಲ ಮಿಸ್ ಆದರೂ ಮತ್ತೆ ಸಿಗಲ್ಲ, 2ನೇ ಸಲ ಮಿಸ್ ಆದರೂ ಸಿಗಲ್ಲ, 3ನೇ ಸಲ ಅಂತೂ ಮಿಸ್ ಆದರೆ ಖಂಡಿತ ಸಿಗಲ್ಲ ನಿಮಗೆ. ಹಾಗಾಗಿ 2 ಚಾನ್ಸ್ ಇರುತ್ತೆ. ಸೊ ಅದರಲ್ಲಿ ನೀವು ಕರೆಕ್ಟಾಗಿ ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಿ ನಂತರ ನೀವು ಸಬ್ಮಿಟ್ ಮಾಡ್ಬೋದು. ಸೊ ಪೋಸ್ಟ್ ಆಫೀಸಲ್ಲಿ ಬರುತ್ತೆ. ಅದನ್ನು ತಂದು ಅದು ಯಾವಾಗ ನನ್ನ ಕೈ ಸೇರುತ್ತೋ ಅಂತ ಕಾಯ್ತಾ ಇದ್ದೀನಿ. ಎಲ್ಲರಿಗೂ ಒಂದು ಆಸೆ ಇರುತ್ತಲ್ವ, ನಾನೊಬ್ಬ ಯೂಟ್ಯೂಬರ್ ಅಂತ ಹೇಳ್ಕೊಳ್ಳೋದಕ್ಕೆ, ಅಮೌಂಟ್ ಬರ್ತಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಖುಷಿ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ವೇಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನೋಡೋಣ, ಅದು ಬಂದಾಗ ನಾನು ನಿಮಗೆ ಮತ್ತೆ ತಿಳಿಸ್ತೀನಿ. ಅದರಲ್ಲಿ ಏನೇನು ಹೊಸ ರೂಲ್ಸ್ ಏನಿದೆ, ಏನೇನು ಮಾಡಬೇಕು ಅನ್ನೋದೆಲ್ಲ ಅದರಲ್ಲಿರುತ್ತೆ. ಹಾಗಾಗಿ ಯಾರ್ಯಾರು ಹೊಸ್ದಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀರೋ ದಯವಿಟ್ಟು ವೈಲ್ಡ್ ಲೈಫ್ ಅನಿಮಲ್ ಬಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿ. ಎಲ್ಲ ಒಂದೇ ಥರ ಮಾಡಿದ್ರೆ ಯಾರೂ ನೋಡಲ್ಲ. ಸೊ ಡಿಫ್ರೆಂಟಾಗಿರ್ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಿಮಗೆ ಈ ವಿಷಯನ ತಿಳಿಸೋಣ ಅಂತ ಅಂದ್ಕೊಂಡೆ. ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಏನೇನು ಬರುತ್ತೋ, ಏನೇನು ಅಪ್ಲೋಡ್ ಮಾಡಬೇಕು, ಏನೇನು ಆಗಬೇಕು ಅಂತ. ಸೊ ನಾವು ಇಂಡಿಯನ್ ರೂಪೇ ಬೇಕಾದರೂ ಮಾಡ್ಕೋಬೋದು. ಡಾಲರ್ಸ್ ಎನಿವನ್ ಯಾವ ಕಂಟ್ರಿ ಇದೆ ಆ ಕಂಟ್ರಿ ಡಾಲರ್ಸ್ನ ನಾವು ಯೂಟ್ಯೂಬ್ YT ಸ್ಟುಡಿಯೋದಲ್ಲಿ ಆಪ್ಷನ್ಸ್ ಇದೆ, ಅದನ್ನು ನಾವು ಮಾಡ್ಕೋಬೋದು. ಸೊ ನಾನೀಗ ಇಂಡಿಯನ್ ರೂಪೇಗೆ ಕನ್ವರ್ಟ್ ಮಾಡಿದ್ದೀನಿ. ಅದು ಎಷ್ಟಿದೆ ಅಮೌಂಟು ಅಂತ ಈಗ ಹೇಳಲ್ಲ, ನೆಕ್ಸ್ಟ್ ನಿಮಗೆ ಖಂಡಿತ ತಿಳಿಸ್ತೀನಿ ಅಂತ ಹೇಳ್ತಾ, ಇಲ್ಲಿವರೆಗೂ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಸೊ ನಿಮಗೆಲ್ಲ ತಾಯಿ ಮಾಸ್ತಿಯಮ್ಮ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.